ನಾನು ಕೆಂಪೇಗೌಡ, ಕರ್ನಾಟಕ ನಿವೃತ್ತಿ ನೌಕರರ ಸಂಘ 1/7/22ರಿಂದ 31/7/24 ಅವಧಿಯವರೆಗೆ ನಿವೃತ್ತಿಯಾದಂತಹ ನಿವೃತ್ತ ನೌಕರರ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ರಾಜ್ಯ ಸಂಚಾಲಕರು ಮತ್ತು ಸಂಸ್ಥಾಪಕ ಸಂಚಾಲಕರವರ ಆದೇಶಾನುಸಾರ ನಮಗೆ ಏನು 1/7/22ರಿಂದ 31/7/24 ಅಂದರೆ 25 ತಿಂಗಳು ನಾವು ನಿವೃತ್ತಿ ಹೊಂದಿದೋ, ನಮಗೆ 6ನೇ ವೇತನ ಆಯೋಗದ ಅನ್ವಯಿಸಿ ನಮಗೆ ಬರ್ತಕ್ಕಂಥ ನಿವೃತ್ತಿ ಸೌಲಭ್ಯಗಳು ಅಂದರೆ DCRG, ಪೆನ್ಷನ್ನು ಮತ್ತು ಕಮ್ಯುಟೇಷನ್ನು, ಲೀವ್ ಸರೆಂಡರ್ಗಳನ್ನು ತಗೊಂಡು ಹೊರಗಡೆ ಬಂದಿದ್ದೀವಿ. ಪೂರ್ವಾನ್ವಯ ಆಗುವಂಗೆ ಘನ ಸರ್ಕಾರವು 7ನೇ ವೇತನ ಆಯೋಗವನ್ನು ಅನುಷ್ಠಾನಗೊಳಿಸಿದೆ. ಆ ಪೂರ್ವಾನ್ವಯ ಆದ ದಿನಾಂಕದಲ್ಲಿ ನಾವೆಲ್ಲ ಸರ್ಕಾರಿ ನೌಕರಲ್ಲಿದ್ವಿ. ಸರ್ಕಾರ ಅವಧಿಗೆ ಸರಿಯಾಗಿ ನಮಗೆ ವೇತನ ಆಯೋಗವನ್ನು ಘೋಷಣೆ ಮಾಡಿದ್ದೇ ಆಗಿದ್ದಲ್ಲಿ ನಾವು ಸಹ ಅದರ ಫಲಾನುಭವಿಗಳಾಗಿ ಹೊರಗಡೆ ಬರ್ತಾಯಿದ್ವಿ. ಈಗ ನಾವು ಫಲಾನುಭವಿಗಳಾಗದೆ ಹೊರಗಡೆ ಬಂದಂಗಾಗಿದೆ. ನಮಗೆ ಹಣಕಾಸಿನ ಸೌಲಭ್ಯವನ್ನು 1/8/24ರಿಂದ ಅಂತ ಹೇಳಿ ನಮಗೆ ವಂಚನೆ ಆಗಿದೆ. ನಮಗೆ ಏನಾಗಿದೆ ಅಂದರೆ ದ್ರೋಹ ಆಗಿದೆ. ದ್ರೋಹ ಇನ್ ದ ಸೆನ್ಸ್ ಸಮಾನತೆ ಇಲ್ಲ. ಈಗ ಸಮಾನತೆಯನ್ನು ಮೇಂಟೈನ್ ಮಾಡಲಿಲ್ಲ. ಅದಕ್ಕೋಸ್ಕರ ನಾವು 10/8ರಿಂದನೇ ಶುರು ಮಾಡಿ ರಾಜ್ಯಾದ್ಯಂತ ಪ್ರತಿ ಹಂತದಲ್ಲೂ ತಹಸೀಲ್ದಾರ್ಗಳಿಗೆ ಮನವಿ ಕೊಡುವಂಥದ್ದು, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಕ್ಕಂಥದ್ದು, ಶಾಸಕರುಗಳಿಗೆ ಮನವಿ ಕೊಡ್ತಕ್ಕಂಥದ್ದು, ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮನವಿ ಕೊಡ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಯವರು, ಸರ್ಕಾರದ ಕಾರ್ಯದರ್ಶಿಯವರು, ಹಣಕಾಸಿನ ಇಲಾಖೆ ಎಲ್ಲವನ್ನೂ ಕೊಟ್ಟಾಗ್ಯೂ ಇನ್ನೂ ಸಹ ನಮ್ಮದು ಸರಿಯಾದ ತಹಬದಿಗೆ ಸರ್ಕಾರದ ನಿಗಾಕ್ಕೆ ಬಂದಿರುವುದಿಲ್ಲ. ಆದ್ದರಿಂದ ಇದನ್ನು ನಾವು ಮತ್ತೊಂದು ಮನವಿಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ ರಾಜ್ಯ ಸಂಚಾಲಕರುಗಳಲ್ಲಿ ತೀರ್ಮಾನ ಮಾಡಿ ಆಯಾಯ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ 1/10/2024 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ 10 ಗಂಟೆಯಿಂದ ಶುರು ಇಟ್ಕೊಂಡು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಸಂದರ್ಭದಲ್ಲಿ 1 ದಿನದ ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡುವುದರ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರಕ್ಕೆ ಮನವಿ ಅರ್ಪಿಸಬೇಕು. ಜಿಲ್ಲಾಧಿಕಾರಿಗಳ ಮುಖಾಂತರ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹಣಕಾಸು ಇಲಾಖೆಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಅರ್ಪಿಸಬೇಕು ಅಂತ ನಾವು ಕಾರ್ಯಕ್ರಮನ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ವಿ. ಅದರಂತೆ ಅವತ್ತು ನಾವು ಪ್ರತಿಭಟನೆಯನ್ನು ಮಾಡೋರಿದ್ದೇವೆ. ಪ್ರತಿಭಟನೆಗೆ ಈಗ ನಾನು ರಾಮನಗರ ಜಿಲ್ಲೆಯ ಎಲ್ಲ ಸಂಚಾರಗಳ ಫಲವಾಗಿ ರಾಮನಗರ ಜಿಲ್ಲೆಯಲ್ಲಿ ಆ ಅವಧಿನಲ್ಲಿ ಅಂದರೆ 1/7/22ರಿಂದ 31/7/24 25 ತಿಂಗಳು ಯಾರ್ಯಾರು ನಿವೃತ್ತಿ ಹೊಂದಿದ್ದೀರಿ, ಸರ್ವ ಇಲಾಖೆಗಳ ಸರ್ವ ಸದಸ್ಯರುಗಳು ಸಹ ಅವತ್ತು ಹಾಜರಿದ್ದು ಇದಕ್ಕೆ ಪ್ರತಿಭಟನೆಗೆ ಸತ್ಯಾಗ್ರಹಕ್ಕೆ ಹೋಗೊಟ್ಟು ಇದನ್ನು ಯಶಸ್ವಿ ಮಾಡಿಕೊಡೋದ್ರ ಮುಖಾಂತರ ಯಶಸ್ವಿ ಮಾಡಿಕೊಡ್ಬೇಕು. ಇದು ನಿಮ್ಮದೇ ಹೋರಾಟ, ನಿಮ್ಮ ಹೋರಾಟ ಮಾಡಿ ನೀವೇ ನಿಮ್ಮ ಹೋರಾಟದಲ್ಲಿ ಗೆಲ್ಲಬೇಕು. ನಿಮ್ಮ ಪರ ನಿಂತ್ಕೊಳ್ಳೋರು ಯಾರೂ ಇಲ್ಲ. ನಿಮ್ಮ ಪರ ನೀವೇ ಹೋರಾಟ ಮಾಡಿಕೊಂಡು ನೀವೇ ಗೆಲ್ಲುವಂಥ ಕಾರ್ಯಕ್ರಮ ಇದು. ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಅಂತಂತಂದರೆ ತಾವೆಲ್ಲರೂ ಭಾಗಿಯಾಗಬೇಕು. ಮತ್ತು ಈ ಒಂದು ನಮ್ಮ ನಮಗೆ ಇದು ಅನ್ವಯವಾಗದೇ ಇದ್ದಲ್ಲಿ ನಾವು ನಿವೃತ್ತ ನೌಕರರು ನಮಗೆ ಕಷ್ಟಕಾಲದ ದಿನಗಳು, ಏಕೆಂದರೆ ನಾವು ಈಗ ಎಲ್ಲ 60 ವರ್ಷದ ಮೇಲ್ಪಟ್ಟವರು, 60 ವರ್ಷದ ಮೇಲ್ಪಟ್ಟ ಇದರಲ್ಲಿ ನಾವು ಬೇರೆ ಕೆಲಸನೂ ಮಾಡೋಕ್ಕಾಗ್ದೇ ಹಣಕಾಸಿನ ದುಸ್ಥಿತಿನಲ್ಲಿದ್ದೇವೆ. ಸರ್ಕಾರ ನಮಗೆ ಇದನ್ನು ಕೊಟ್ಟದ್ದೇ ಆದಲ್ಲಿ ನಮಗೆ ತುಂಬ ಅನುಕೂಲ ಆಗುತ್ತೆ. ನಮ್ಮ ಸಂಸಾರಗಳ ನಿರ್ವಹಣೆಗಿರ್ಬೋದು, ಮಕ್ಕಳು ಮದುವೆ ಮಾಡೋದಕ್ಕಿರ್ಬೋದು, ಇನ್ನೊಂದಕ್ಕಿರ್ಬೋದು ತುಂಬ ಅನುಕೂಲ ಆಗ್ತದೆ. ಮತ್ತು ಈ ಒಂದು ಒಳ್ಳೆಯ ಹೋರಾಟದಲ್ಲಿ ಇನ್ನಿತರೆ ಸನ್ಮಿತ್ರ ಸಂಘಟನೆಗಳು ಅಂದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘ, ನಮ್ಮ ನಿವೃತ್ತಿ ಸರ್ಕಾರಿ ನೌಕರರ ಸಂಘ ಮತ್ತು ಇನ್ನಿತರೆ ಸಂಘ ಸಂಸ್ಥೆಗಳು ಸಹ ನಮಗೆ ನಮ್ಮ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ಈ ಮೂಲಕ ಮಾಧ್ಯಮದ ಮುಖಾಂತರ ನಾನು ಎಲ್ಲರಲ್ಲೂ ಕಳಕಳಿಯಿಂದ ಬೇಡ್ಕೊಳ್ತೇನೆ. ಪ್ರತಿಭಟನೆ ಮಾಡ್ತೀರಾ ಅಥವಾ ಸತ್ಯಾಗ್ರಹ ಮಾಡ್ತೀರಾ? ಸತ್ಯಾಗ್ರಹ, 1 ದಿನದ ಸತ್ಯಾಗ್ರಹ ಹೋರಾಟ.